ಎಲ್ಲರಿಗೂ ನಮಸ್ತೆ. ಮಹಿಳೆಯರು ತಮ್ಮ ಕೈಗೆ ಧರಿಸುವ ಬಳೆಗಳು ಸಾಮಾಜಿಕ, ಧಾರ್ಮಿಕ, ಪಾರಂಪರಿಕ ಸ್ಥಾನವನ್ನು ಹೊಂದಿದೆ. ಮಹಿಳೆಯರು ಧರಿಸುವ ಬಳೆಗಳು ಕೇವಲ ಅವರ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು ಮಾತ್ರ ಅಲ್ಲ, ಅವರ ಮುಂದಿನ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳು ಕುರಿತು ಸೂಚನೆಯನ್ನು ಕೂಡ ಕೊಡ್ತಾ ಹೋಗುತ್ತೆ. ಕೈಯಲ್ಲಿರುವ ಬಳೆಗಳು ಒಡೆದು ಹೋಗುವುದು ಶುಭನಾ ಅಥವಾ ಅಶುಭನಾ? ಬಳೆಗಳು ಒಡೆದು ಹೋಗೋದರ ಸಂಕೇತ ಏನು? ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬಳೆಗಳು ಮಹಿಳೆಯರ ಶೃಂಗಾರದ ಒಂದು ಭಾಗವಾಗಿ ನೋಡಲಾಗುತ್ತೆ. ಭಾರತೀಯ ಸಂಪ್ರದಾಯಗಳಲ್ಲಿ ಬಳೆಗಳಿಗೆ ಮಹತ್ತರವಾದ ಸ್ಥಾನವನ್ನು ನೀಡಲಾಗಿದೆ. ಮದುವೆಯಾಗಲಿ, ಹಬ್ಬಗಳಾಗಲಿ, ಇನ್ಯಾವುದೇ ಶುಭ ಕಾರ್ಯದಲ್ಲಾಗಲಿ ಸ್ತ್ರೀಯಾದವಳು ಬಳೆಗಳಿಲ್ಲದೆ ಎಷ್ಟೇ ಅಲಂಕಾರವನ್ನು ಮಾಡಿಕೊಂಡ್ರೂ ಅದು ವ್ಯರ್ಥ ಅನಿಸಿಕೊಳ್ಳುತ್ತೆ. ಆಕೆಯ ಸೌಂದರ್ಯದಲ್ಲಿ ಏನೋ ಕಳೆದು ಹೋಗಿದೆ ಅಂತ ಅನಿಸುತ್ತೆ. ಸೌಂದರ್ಯಕ್ಕೆ ಮತ್ತಷ್ಟು ಮೆರಗನ್ನು ನೀಡುವುದು ಕೈಯಲ್ಲಿರುವ ಬಳೆಗಳು ಅಂತಲೇ ಹೇಳಬಹುದು. ಬಳೆಗಳನ್ನು ಕೇವಲ ಅಲಂಕಾರಿಕ ವಸ್ತುವಾಗಿ ಮಾತ್ರ ಅಲ್ಲ, ಇದು ಆಧ್ಯಾತ್ಮಿಕ, ಧಾರ್ಮಿಕ ದೃಷ್ಟಿಕೋನದಿಂದಲೂ ವಿಶೇಷತೆಯನ್ನು ಪಡೆದುಕೊಂಡಿದೆ. ವಿವಾಹಿತ ಮಹಿಳೆಯರು ತಮ್ಮ ಕೈಯಲ್ಲಿ ಧರಿಸುವ ಬಳೆಗಳು ಆಕೆಯ ಪತಿಯ ಸಂತೋಷ, ದೀರ್ಘಾಯುಷ್ಯವನ್ನು ಪ್ರತಿನಿಧಿಸುತ್ತೆ. ಸ್ತ್ರೀ ತನ್ನ ಕೈಯಲ್ಲಿ ಧರಿಸಿರುವಂಥ ಬಳೆಗಳ ಸದ್ದುಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಅಳಿಸಿ ಹಾಕಿ ಧನಾತ್ಮಕತೆಯನ್ನು ಹೆಚ್ಚಿಸುತ್ತೆ. ಆದರೆ ಬಳೆಗಳನ್ನು ಒಡೆಯುವುದು ಅಂದರೆ ಒಡೆದ ಬಳೆಗಳನ್ನು ಶುಭವಲ್ಲ ಎನ್ನುವ ಒಂದು ನಂಬಿಕೆಯು ನಮ್ಮಲ್ಲಿದೆ. ಇದ್ದಕ್ಕಿದ್ದಂತೆ ಕೈಯಲ್ಲಿರುವ ಬಳೆಗಳು ಪದೇ ಪದೇ ಒಡೆದು ಹೋಗ್ತಾ ಇದ್ದರೆ ಅದನ್ನು ಅಶುಭ ಶಕುನ ಅಥವಾ ಕೆಟ್ಟ ಘಟನೆಗಳು ನಡೆಯಬಹುದು ಎನ್ನುವುದರ ಸಂಕೇತ ಅಂತಲೇ ಹೇಳ್ಬೋದು. ಬಳೆಗಳು ಒಡೆಯುವುದರ ಅರ್ಥ ಏನು ಅನ್ನೋದನ್ನು ನಾವು ನೋಡೋಣ. ನಕಾರಾತ್ಮಕ ಶಕ್ತಿಯ ಸಂಕೇತ ಅಂತಲೇ ಹೇಳ್ಬೋದು. ಕೆಲವೊಂದು ನಂಬಿಕೆಗಳಲ್ಲಿ ಪದೇ ಪದೇ ಬಳೆಗಳು ಒಡೆದು ಹೋದರೆ ಶುಭವಲ್ಲ ಅಂತ ಹೇಳಲಾಗುತ್ತೆ. ಬಳೆಗಳು ಒಡೆದು ಹೋಗುವುದು ನಕಾರಾತ್ಮಕ ಶಕ್ತಿ, ದುಷ್ಟ ಶಕ್ತಿಯನ್ನು ಹೀರಿಕೊಳ್ಳೋದರ ಸೂಚನೆ. ಹಾಗಾಗಿ ಹಿರಿಯರು ಕೈಯಲ್ಲಿರುವ ಬಳೆಗಳು ಒಡೆದು ಹೋದ ತಕ್ಷಣವೇ ಅದನ್ನು ಒಂದೆಡೆ ಎಸೆಯುವಂತೆ ಸಲಹೆ ನೀಡ್ತಾ ಇದ್ರು. ಒಡೆದ ಬಳೆಗಳನ್ನು ಮನೆಯೊಳಗೆ ಇಡಲು ಕೂಡ ಬಿಡ್ತಾ ಇರಲಿಲ್ಲ. ಅಶುಭ ಶಕುನದ ಸಂಕೇತ. ಕೈಯಲ್ಲಿರುವ ಬಳೆಗಳು ಒಡೆದು ಹೋಗುವುದು ಅಶುಭ ಶಕುನದ ಸಂಕೇತ. ಹಿಂದೆಲ್ಲ ಧರಿಸಿದ ಬಳೆಗಳು ಒಡೆದ ತಕ್ಷಣ ಅದನ್ನು ಮುಂಬರುವ ಜಗಳ ಅಥವಾ ಒಂದು ಘರ್ಷಣದ ಸೂಚನೆ, ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸಬಹುದು ಅಂತ ಹೇಳ್ತಾ ಇದ್ರು. ಒಂದು ವೇಳೆ ವಿವಾಹಿತ ಮಹಿಳೆಯರು ಧರಿಸಿದ ಬಳೆಗಳು ಒಡೆದು ಹೋದರೆ ಅದು ವೈವಾಹಿಕ ಜೀವನದಲ್ಲಿ, ಅವರ ದಾಂಪತ್ಯ ಜೀವನದಲ್ಲಿ ಎದುರಾಗದ ಸಮಸ್ಯೆಗಳ ಸೂಚನೆ ಅಂತಲೇ ಹೇಳ್ಬೋದು. ಹಾಗೆ ಇದು ಆಕೆಯ ಪತಿಯ ಆಯಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಹಾಗೆ ಬಳೆಗಳು ಒಡೆದು ಹೋದಾಗ ನಾವು ಇನ್ನೊಂದು ಹೊಸ ಬಳೆಗಳನ್ನು ಧರಿಸ್ತೇವೆ. ಇದು ನಾವು ಮುಂದಿನ ದಿನಗಳಲ್ಲಿ ಹೊಸದನ್ನು ಅಳವಡಿಸಿಕೊಳ್ಬೇಕು ಎನ್ನುವುದರ ಒಂದು ಸೂಚನೆ. ಮದುವೆಯ ಸಮಯದಲ್ಲಿ ಸ್ತ್ರೀ ಕೈಯಲ್ಲಿರುವ ಹಳೆ ಬಳೆಯನ್ನು ತೆಗೆದು ಹೊಸ ಬಳೆಯನ್ನು ಧರಿಸುವುದು ಕೂಡ ಇದೇ ಕಾರಣಕ್ಕಾಗಿ. ಆಕೆ ಹೊಸ ಜೀವನದ ಆರಂಭವನ್ನು ಇದು ಸೂಚಿಸುತ್ತೆ. ಕೈಯಲ್ಲಿರುವ ಬಳೆಗಳು ಒಡೆದು ಹೋಗೋದನ್ನು ಕೆಲವರು ನೈಸರ್ಗಿಕ ಕ್ರಿಯೆ ಅಂತ ನಂಬ್ತಾರೆ, ಇನ್ನು ಕೆಲವರು ಅದನ್ನು ಅಶುಭ ಅಂತ ಹೇಳ್ತಾರೆ. ಅದೇನೇ ಇರಲಿ, ಕೈಯಲ್ಲಿರುವ ಬಳೆಗಳು ಒಡೆದು ಹೋಗುವುದಕ್ಕೆ ಸಂಬಂಧಿಸಿದ ಸಂಕೇತಗಳು ಅವರವರ ನಂಬಿಕೆ ಬಿಟ್ಟಂಥ ವಿಚಾರಗಳು. ಕೆಲವೊಬ್ಬರು ಇದನ್ನು ಸಾಮಾನ್ಯ ವಿಚಾರವೆನಿಸಬಹುದು, ಇನ್ನು ಕೆಲವರಿಗೆ ಇದೊಂದು ಕೆಟ್ಟ ಸೂಚನೆ ಅನ್ನಿಸಬಹುದು. ಆದರೆ ಈ ನಂಬಿಕೆ ನಿನ್ನೆ ಮೊನ್ನೆಯ ನಂಬಿಕೆಯಲ್ಲ. ಪ್ರಾಚೀನ ಕಾಲದಿಂದಲೂ ಕೂಡ ಜನರು ಇದನ್ನು ನಂಬಿಕೊಂಡು ಬಂದಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.